ನಮ್ಮ ಮಕ್ಕಳು ಕೂಡ ಒಂದು ಖಾಲಿ ಹಾಳಿದ್ದಂಗಿರ್ತಾರ. ಆದ್ರೆ ನಾವೇನ್ ಮಾಡ್ಬೇಕು, ಇದನ್ನ ಯಾವ ರೂಪಕ್ಕೆ ತರಬೇಕು, ಇದು ಮುದ್ದೆ ಆಗ್ಬೇಕು, ರದ್ದೆ ಆಗ್ಬೇಕು, ಕಾವ್ಯ ಆಗ್ಬೇಕು, ಏನ್ ಆಗ್ಬೇಕು ಅನ್ನೋದು ಯಾರ ಕೈಯಾಗ ಕೊಡ್ತೀವಿ, ಯಾರು ಬರೀತಾರ ಅದ್ರ ಮ್ಯಾಗಿರ್ತೈತಿ. ಅದಕ್ಕೆ ಚಂದಗ ಸಂಸ್ಕಾರ ಕೊಡ್ಬೇಕು ಅನ್ನೋದು. ಮಸೂತಿ ಅಂತಕ್ಕಂಥ ಒಂದು ಊರೊಳಗ ಸ್ವಾಮಿಗಳ ಮನೆತನ ಪರ್ವತಯ್ಯ ಗೌರಮ್ಮ ಅಂತಕ್ಕಂಥ ಇಬ್ರು ಪುಣ್ಯ ದಂಪತಿಗಳು ಅಷ್ಟಾವರಣ ಶಟಸ್ಥಲ ಪಂಚಾಚಾರ್ಯವನ್ನ ಪಾಲಿಸ್ತಕ್ಕಂಥ ಇಬ್ಬರು ದಂಪತಿಗಳು. ಅಂತ ದಂಪತಿಗಳಿಗೆ ಒಂದು ಗಂಡು ಮಗು ಹುಟ್ಟತೈತಿ. ಇಬ್ರು ಕೂಡ ಬಹಳ ಚಂದ ಶಾಲಿ ಕಲಿಸ್ತಾರ, ಬಹಳ ಚಂದ ಸಂಸ್ಕಾರ ಕಲಿಸ್ತಾರ ಹುಡುಗಗ. ಮುಂದೆ ಆ ಹುಡುಗ ಒಂದು 5-6 ವರ್ಷ ಆಗತ್ತ. 5-6 ವರ್ಷ ಇದ್ದಾಗ ಒಂದು ದಿವಸ ಏನಾಗ್ಬಿಡ್ತಿ ಅಂತಂದ್ರ, ತಂದೆ ಆಗಿರ್ತಕ್ಕಂಥ ಪರ್ವತಯ್ಯ ಎಲ್ಲೋ ಹೋಗ್ಬೇಕಾಗಿರ್ತೈತಿ. ದಿನ ಅವ್ರ ಕಾಯಕ ಏನಪ್ಪ, ಜಂಗಮರ ಕಾಯಕ, ಜೋಳಿಗೆ ಹಿಡ್ಕೊಂಡು ಹಿಟ್ಟನ್ನು ಬಿಡ್ತಕ್ಕಂಥ ಕಾಯಕ. ದಿನಾಲು ಪರ್ವತಯ್ಯನ ಮುಂಜಾನೆ ಎದ್ದು ಹೋಗ್ತಿದ್ದ, ಹಿಟ್ಟು ತಗೊಂಡ್ಬರ್ತಿದ್ದ, ಜೋಳಿಗೆ ಒಳಗ ಭಕ್ತರು ಏನ್ ನೀಡ್ತಾರ ಅದನ್ನ ತಗೊಂಡ್ಬರ್ತಿದ್ದ. ಅವತ್ತು ದಿವಸ ನಸಿಕ್ನೊಳಗ ಎಲ್ಲೋ ಹೋಗ್ಬೇಕಾಗಿರ್ತೈತಿ. ಆಗ ಪರ್ವತಯ್ಯನವ್ರು ಏನ್ ಮಾಡ್ತಾರ, ಸಣ್ಣ ಹುಡುಗ ಇರ್ತದ, ಅದು ಎಂದೂ ಹೋಗಿರಂಗಿಲ್ಲೇನು, ನೋಡಪ್ಪ ಮತ್ತ ನಾಳೆ ನಾನು ಬೇರೆ ಊರಿಗೆ ಹೋಗ್ಬೇಕಾಗೈತಿ, ನಾಳೆ ಒಂದ್ ದಿವಸ ನೀನ ಎಲ್ಲಾರ ಮನೆಗೆ ಅಡ್ಡಾಡಿ ನಿನಗೆ ಎಷ್ಟು ನೀಗ್ತೈತೆ ಅಟ್ಟ ನಿಡ್ಸ್ಕೊಂಡ್ ಬಂದ್ಬಿಡು ಅಂತ 5-6 ವರ್ಷದ ಹುಡುಗ ಹೇಳಿದ್ದ. ಹ್ಞೂ ಅಂತದ್ ಹುಡುಗ. ಆಯ್ತು, ಒಂದ್ 4-5 ಮನೆ ಹೋಗಿ ಬರ್ತಾನ, ಎಷ್ಟೋ ಒಟ್ಟು ಕಾಯಕ ಬಿಡಬಾರ್ದು ನಮ್ದು ಅಂತ ಹೇಳಿದ. ಆತತ್ ಮುಂಜಾನೆ ಎದ್ದ ಅವ ಊರಿಗೆ ಹೋದ. ತಾಯಿ ಗೌರಮ್ಮ ಏನ್ ಮಾಡ್ತಾಳ, ನಾವು ಅವ್ರ ಅಪ್ಪ ಹೆಂಗ್ ರೆಡಿ ಆಗ್ತಿದ್ದ ಹಂಗ ಹುಡುಗನ್ ರೆಡಿ ಮಾಡೋನು ಅಂತ ಏನ್ ಮಾಡ್ದ, ಆ ಹುಡುಗನ ಕರೆದ. ಅವ ಒಂದಿಟ್ಟು ಬಿಳಿ ಅರ್ಬಿ ಹಾಕಿ ಲುಂಗಿ ಸುತ್ತಿ, ಕೈಯಾಗ ಒಂದು ಬೆತ್ತ ಕೊಟ್ಲು, ಜೋಳಿಗೆ ಹಾಕಿದ್ಲು, ಹನಿ ಮ್ಯಾಗ ವಿಭೂತಿ, ಕೊಳ್ಳಾಗ ರುದ್ರಾಕ್ಷಿ ಹಾಕಿದ್ಲು, ಮ್ಯಾಗ ಒಂದು ಟೊಪ್ಪಿಗೆ ಹಾಕಿದ್ಲು. ಟೊಪ್ಪಿಗೆ ಹಾಕಿ ನಿಂದ್ರಿಸಿದ್ಲ. ಗೌರಮ್ಮಗ ಅನಸ್ತಿ, ಅಪ್ಪ ನನ್ನ ಮಗ ಇವ ಅನಸ್ತಿಕೆ ರೆಡಿ ಮಾಡೋಣ, ಎಷ್ಟು ಚಂದ ಕಾಣಕತ್ತೀಯಪ್ಪ ನೀನು, ನಂದ ದೃಷ್ಟಿ ಬೀಳ್ತತ್ ನೋಡು, ನಿನಗದು ದೃಷ್ಟಿ ತೆಗಿತಾಳ. ದೃಷ್ಟಿ ತೆಗೆದು ಹೋಗಪ್ಪ ನೀನು, ಇವತ್ತು ನಿಮ್ಮ ಅಪ್ಪೇನು ಕಾಯಕ ಮಾಡ್ತಾನೆ, ಜಂಗಮ ಕಾಯಕ, ಹೋಗಪ್ಪ ಎಲ್ಲಾರ ಮನೆಗೆ ಹಿಟ್ಟು ನೀಡಿಸ್ಕೊಂಬ ಅಂತ ಬಹಳ ಮುದ್ದಾಡಿ ಬಹಳ ಖುಷಿ ಆಯ್ತು. ಶಿವನ ನೋಡ್ದಂಗ ಆಗ್ತತ್ ನೋಡಪ್ಪ ಅಂತ ಹುಡುಗನ ಕಳಿಸ್ತಾಳ. 5-6 ವರ್ಷದ ಹುಡುಗ ಹೋದ, ಜೋಳಿಗೆ ಹಾಕೊಂಡ್ ಹೋಗ್ತಾನ. ಎಲ್ಲಾರ ಮನೆಯೊಳಗೆ ಹೋಗಿ ಮತ್ತೆ ಜಂಗ ಸಪ್ಪಳಾಗನ ಎಲ್ಲಾರು ಮುಂದೆ ಬಂದು ಹೊರಗೆ ಬರೋರು, ಜಂಗಮರು ಬಂದ್ರಪ್ಪ ಅಂತ ಹಿಟ್ಟು ತಗೊಂಡು ಹೊರಗೆ ಬರೋರು. ಹುಡುಗನ್ ನೋಡಿ, ಅಯ್ಯೋ ಪರ್ವತಯ್ಯನ ಮಗ ಏನು ನೀನವ್ರು, ಹೌದ್ರಿ ಎಷ್ಟು ಚಂದ ಕಾಣಕತ್ತೀವಪ್ಪ, ಬಾಳ ಶಿವನ್ ನೋಡ್ದಂಗ ಆಗತ್ತಲ್ಲ, ನೀನ್ ನೋಡಿದ್ರ ಪರಮಾತ್ಮನ ಮನೆಗೆ ಬಂದಂಗ ಆತ್ ನೋಡು, ಬಾ ಬಾ ಅಂತೇನ್ ಮಾಡಿದ್ರು ಜೋಡಿದ್ರು. ಪ್ರತಿಯೊಂದು ಮನೆಯೊಳಗೂ ಕೂಡ ಹಿಂಗ ಬಹಳ ಖುಷಿಯಾಗಿ ಬಿಡ್ತಾವತ್ತಿರ. ಏನಪ್ಪ ಪರ್ವತಯ್ಯನ ಮಗ ಎಷ್ಟು ಚಂದ ಕಾಣಕತ್ತಾನ, ಬಾಳ ಶಿವನ್ ನೋಡ್ದಂಗ ಆಗತ್ತ ನೋಡು, ಶಿವ ಕಂಡಂಗ ಕಾಣಕತ್ತಾನ ಅಂತ ದಿನ ಏನ್ ನೀಡ್ತಿದ್ರ ಅದಕ್ಕಿಂತ ಹೆಚ್ಚಿಗೆ ನೀಡಾಕತ್ರ. ಪೂರ್ತಿ ಜೋಳಿಗೆ ತುಂಬಿದ್ರು ಬಿಡ್ಲಿಲ್ಲ ಅವನು, ಪೂರ್ತಿ ಜೋಳಿಗೆ ತುಂಬತಿ. ಜೋಳಿಗೆ ತುಂಬಿಕೊಂಡ ಹಿಂಗ ಸುತ್ತ ಹಾದ ಒಂದು ದೇವಸ್ಥಾನದ ಮುಂದೆ ಹಾದ ಅವ್ರ ಮನೆಗೆ ಬರ್ಬೇಕು. ಆ ದೇವಸ್ಥಾನದಂತಲ್ಲಿ ಬರ್ತಾನ. ಬಂದು ನೋಡಿದ, ಯಾವುದೋ ಪರ ಊರಿನಿಂದ ಬಂದಿರತಕ್ಕಂಥ ಒಂದಿಷ್ಟು ಮಂದಿ ದೇವಸ್ಥಾನದೊಳಗಿದ್ರು. ಆ ದೇವಸ್ಥಾನದೊಳಗೆ ವಾಸ ಮಾಡಿರ್ತಾರ. ಅವ್ರಿಗೊಂದು 7-8 ಮಂದಿ ಮಕ್ಕಳು ಇರ್ತಾವ. ಆ ಮಕ್ಕಳು ತಂದೆ ತಾಯಿ ಕೇಳ್ದಿರ್ತಾವ, ಯವ್ವ ನನಗೆ ಹೊಟ್ಟೆ ಹಸದತ್ತಿ, ಏನ್ರ ಇದ್ರ ನೀಡ್ಬೇ, ಯವ್ವ ನನಗೆ ಹೊಟ್ಟೆ ಹಸದತ್ತಿ, ಯಪ್ಪ ನನಗೆ ಹೊಟ್ಟೆ ಹಸದತ್ತಿ ಏನಾಕತ್ತಿದ್ವು ಅವಲ್ಲಿ. ಯಾವ ಊರಿಂದ ಬಂದಿದ್ರು, ಏನು ಬಂದಿದ್ರು, ಊಟ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಅವ್ರು ನೋಡಿದ್ರೆ ಆಕಾರನೂ ಅಷ್ಟು ಚಲೋ ಇದ್ದಿದ್ದಿಲ್ಲ. ತಂದೆ ತಾಯಿ ಅನ್ನೋರು ಸುಮ್ಮಿರ್ರಿಯಪ್ಪ, ನೀರು ಕುಡ್ದು ಇರ್ರಿ, ಊರಾಗ ಹೋದ್ರೆ ಯಾರು ನಮಗ್ ಕೊಡ್ತಾರ, ಬೇರೆ ಊರಿಂದ ಬಂದಿವಿ, ಏನೋ ಇಲ್ರೋ ಕೊಡಾಕಂದ್ರು ಕೂಡ ಸಣ್ಣ ಹುಡುಗರು ಅವ್ರಿಗೇನು ಗೊತ್ತಾಗ್ಬೇಕು, ಇಲ್ಲವ್ವ ನನಗೆ ಹೊಟ್ಟೆ ಹಸ್ದತಿ, ಏನಾರ ಕೊಡೆಯವ್ವ, ಏನಾರ ಕೊಡೆಯಪ್ಪ ಅಂತ ಅಳಾಕತ್ತಿದ್ದು. ಆ ಅಳುದನ್ನ ಇವ ಸಣ್ಣ ಹುಡುಗ ಏನು ಜೋಳಿಗೆ ತಗೊಂಡ್ ಬರ್ತಿರ್ತಾನ ಕೇಳ್ತೈತಿ. ನೋಡಿದ ಸಣ್ಣ ಹುಡುಗರು ಅವ್ವ ಅಪ್ಪನ ಬೇಡಾಕತ್ತಾರಲ್ಲ, ನೋವು ಅನಿಸಿ ಬಡ ಏನ್ ಮಾಡಿದ, ಜೋಳಿಗೆ ತಗೊಂಡು ದೇವಸ್ಥಾನ ಹೋಗ್ತಾನ. ನಿಮಗೆಲ್ಲ ಹೊಟ್ಟೆ ಹಸ್ದತ್ತಲ್ಲ, ಬರ್ರಿ ಬರ್ರಿ ಅಂತ ಏನ್ ಮಾಡಿದ, ಆ ಎಲ್ಲಾ ಹುಡುಗರನ್ನ ಕರೆದ, ಅವ್ರ ತಂದೆ ತಾಯಿನ ಕರೆದು ಇಡೀ ಜೋಳಿಗೆನ ಏನ್ ಮಾಡ್ತಾನ ಅವ್ರ ಉಡಿಯೊಳಗೆ ಸುರಿದು, ಪೂರ್ತಿ ಜೋಳಿಗೆ ಒಳಗಿರ್ತಕ್ಕಂಥ ಎಲ್ಲಾ ಪದಾರ್ಥ, ಹಿಟ್ಟು ಏನ್ ನೀಡಿದ್ರು ಎಲ್ಲವನ್ನು ಕೂಡ ಅವರಿಗೆ ಕೊಟ್ಟು ಬಿಟ್ಟ. ಜೋಳಿಗೆ ಪೂರ್ತಿ ಖಾಲಿ ಮಾಡ್ಕೊಂಡು ಮನೆಗೆ ಬರ್ತಾನ. ತಾಯಿ ನಿಂತಿರ್ತಾಳ ಗೌರಮ್ಮ, ನನ್ನ ಮಗ ಹಿಟ್ಟಿಗೆ ಹೋಗ್ಯಾನ, ಜೋಳಿಗೆ ವಜ್ಜೆ ಆಗಿರ್ತೈತಿ, ಇಸ್ಕೋಬೇಕು ಅಂತ ಬಾಗಲದೊಳಗ ನಿಂತಿರ್ತಾಳ. ಇವ ಬಂದ, ಖಾಲಿ ಜೋಳಿಗೆ. ಅಲ್ಲೋ ಯಾಕೆ ಯಾರು ಏನೋ ನೀಡ್ಲಿಲ್ಲೇನು, ಖಾಲಿ ಜೋಳಿಗೆ ತಗೊಂಡ್ಬಂದಿಯಲ್ಲ. ಇಲ್ಲ ಅವ್ವ, ಯಾಕೆ ಏನಾಯ್ತು? ಅವ್ವ ಗುಡಿ ಒಳಗ ಬಹಳ ಬಡವರಿದ್ರು,
ಮಕ್ಕಳು ಅವ್ರ ಅವ್ವ ಅಪ್ಪಗ ಹೊಟ್ಟಸ್ದೈತಿ ಏನಾಕತ್ತಿದ್ರು. ಅದಕ್ಕೆ ನನಗೆ ಮನಸ್ಸು ತಡೆಯಕ್ಕಾಗ್ಲಿಲ್ಲ, ಎಲ್ಲಾನು ಅವರಿಗೆ ಕೊಟ್ಟು ಬಂದ್ಬಿಟ್ಟಿನಿ ಅವ್ವ ಅಂದ. ಯಾವಾಗ ಕೊಟ್ಟು ಅಂದನು ಗಂಗಮ್ಮ ತಾಯಿ, ಈ ಜಾಗದಾಗ ನೀವಿದ್ರೆ ಏನ್ ಮಾಡ್ತಿದ್ರಿ ಹೇಳ್ರಿ? ಹಂಗ ಕಲ್ಪನೆ ಮಾಡ್ಕೋರಿ. ನಿಮ್ಮ ಮಕ್ಕಳು ಶಾಲಿಗೆ ಹೋಗ್ಯಾರ, ಪಾಟಿ ಪೆನ್ಸಿಲ ಪುಸ್ತಕ ಎಲ್ಲ ಇಟ್ಕೊಂಡು ಹೋಗ್ಯಾರ. ಹೊಳೆ ಸಾಯಂಕಾಲ ಬಂದಾಗ ಒಂದ್ 2-3 ಪೆನ್ ಇರಂಗಿಲ್ಲಪ್ಪ. ಕೇಳ್ತೀರಿ, ಅಲ್ಲಿ ಕೊಟ್ಟು ಬಂದನಿ ಅವ್ವ, ನೀವೇನಂತೀರಿ? ಚಲೋ ಆತ, ನಾಳೆ ಇನ್ನೊಂದೆರಡು ಪೆನ್ ಕೊಡಂತೀರನ? ಕಪಾಳಿಗೆ ಹೊಡಿತೀರಿ. ನಿಮ್ಮಪ್ಪ ಒಟ್ಟು ಇಟ್ಟಾನೇನು ಇಲ್ಲಿ, ರಾಜವಂಶದಾಗ ಹುಟ್ಟಾನೆ ನಿಮ್ಮಪ್ಪ, ಇಲ್ಲಿ ದಾನ ಮಾಡಿ ಬರ್ತಾನೆ ಅಂತೀವಿ. ದಾನ ಹೋಗಿ ಇಸ್ಕೊಂಬ ಹೋಗು ಅಂತ ಕಳಿಸ್ತೀವಿ. ಕಳಿಸ್ತೀರ ಇಲ್ಲ? ಇನ್ನು ಕೊಟ್ಟು ಬಾ ಅಂತೀರ. ಇಸ್ಕೊಂಬರುತ್ತಾನ ಬಿಡಂಗಲ್ಲ. ಆದ್ರ ಗೌರಮ್ಮ ಏನು ಅಂದಿಲ್ಲ ಹುಡುಗ. ಯಾವಾಗ ಅವ್ರು ಎಲ್ಲಾರ್ಗಿ ಕೊಟ್ಟು ಬಂದಿನಿ, ನಾ ದಾನ ಮಾಡಿ ಬಂದಿನಿ, ಬಡವರ ಮಕ್ಕಳಿಗೆ ಹಂಚಿ ಬಂದಿನಿ ಅಂತ ಯಾವಾಗ ಹುಡುಗ ಹೇಳ್ತು, ಆಗ ಗೌರಮ್ಮ ಏನ್ ಮಾಡಿದ್ಲು, ಯಪ್ಪ ನನ್ನ ಕಂದ ಎಂತ ಒಳ್ಳೆ ಕೆಲಸ ಮಾಡಿದ್ವು ಅಂತ ಅಪ್ಪಿ ಮುದ್ದಾಡ್ತಾಳ. ಕೂಸ ಅಪ್ಪಿ ಮುದ್ದಾಡಿದ್ಲು. ಹಿಂಗ ಮಾಡ್ಬೇಕು ನೋಡಪ್ಪ, ಯಾರ ಬಡವರಿದ್ರ ಹಂಗ ಬರಬಾರ್ದು, ಒಂದಿಷ್ಟು ದಾನ ಧರ್ಮ ಮಾಡ್ಬೇಕು, ಹಂಗ ಬರಬಾರ್ದು ಅಂತ ಗೌರಮ್ಮ ತಾಯಿ ಹೇಳ್ತಾಳ. ಅವತ್ತ ಆ ತಾಯಿ ಗೌರಮ್ಮ ಹೇಳಿರ್ತಕ್ಕಂಥ ಮಾತು ಮುಂದ ಆ ಹುಡುಗ ಇಡೀ ಜಗತ್ತಿನೊಳಗ ನಾಡಿನಂತ ಒಳ್ಳೆಯ ಹೆಸರನ್ನ ಮಾಡ್ತಾನ, ಶಿಕ್ಷಣವನ್ನ ಕಲಿಸ್ತಾನ, ಹಲವಾರು ಮಠಗಳನ್ನ ಸ್ಥಾಪನೆ ಮಾಡ್ತಾನ, ಹಲವಾರು ಶಿಷ್ಯಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಹುಡುಗ ಬೇರೆ ಅಲ್ಲ, ಇವತ್ತಿನ ಬಂತನಾಳದ ಸಂಗಂಗನ ಬಸವ ಸ್ವಾಮಿಗಳು. ಇಲ್ಲೇ ಅದಾರ ನೋಡ್ರಿ. ಇವತ್ತು ಅವ್ರ ಕುದುರೆ ಮ್ಯಾಗ ಕುಂತಾರ ಅಂತಂದ್ರ ಕಾರಣ ಅವತ್ತವರ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಯಾರಿಗೂ ಕೂಡ ಇಲ್ಲ ಅಂದಿಲ್ಲ, ಬಂದವ್ರಿಗೆಲ್ಲ ದಾನವನ್ನ ಮಾಡಿರ್ತಕ್ಕಂಥ ಗುಣ. ಹಿಂಗ ನಮ್ಮ ಮಕ್ಕಳಿಗೆ ಕಳಿಸ್ಬೇಕು ಅನ್ನೋದು, ಕೊಟ್ಟು ಬಾಪ ಅಂತ ಕಳಿಸ್ಬೇಕು. ಹಂಗ ಯಾರು ಕೂಡ ದೊಡ್ಡವರಾಗಕ್ ಸಾಧ್ಯ ಇಲ್ಲ. ಬುನಾದಿ ಒಳಗೆ ಏನು ಬೀಳ್ತತೋ ಅದ. ಯಾಕಪ್ಪ? ಸಂಸ್ಕಾರದಿಂದ ನಮಗೆ ಬುನಾದಿ ಇದ್ದಂಗ. ಈಗೊಂದು ನಾವು ಮನಿ ಕಟ್ಟಬೇಕಂದ್ರೆ ತರ ಅಂತ ತೆಗಿತೀವಿ. ತರ ಎಷ್ಟು ಗಟ್ಟಿ ಇರ್ತೈತೋ ಅಷ್ಟು ಮ್ಯಾಗ 1 ಅಲ್ಲ 2 ಅಲ್ಲ 3 4 ಅಂತಸ್ತು ಕಟ್ಬೋದು. ತರಾನ ಚಲೋ ಇಲ್ಲ ಅಂತಂದ್ರ, ತರಾನ ಗಟ್ಟಿ ಇಲ್ಲ ಅಂತಂದ್ರ 2 ಅಂತಸ್ತಿಗೆ ಮನಿ ಬಿದ್ದು ಹೋಗ್ತೈತಿ. ಹಂಗ ಮಕ್ಕಳಿಗೆ ಸಂಸ್ಕಾರ ಅಂತಕ್ಕಂಥ ತಳ ಏನೈತಿಲ್ಲ ಬುಡ, ಅದ ಗಟ್ಟಿ ಇರ್ಬೇಕವ. ಅದ ಗಟ್ಟಿ ಇತ್ತು ಅಂತಂದ್ರ ಜಗತ್ತಿನೊಳಗ ಗಟ್ಟಿಯಾಗಿರ್ತಕ್ಕಂಥ ಘಟ ಆಗಿ ಬೆಳಿತೈತಿ. ಇಲ್ಲ ಅಂದ್ರ ಅದು ಘಟ ಆಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ.